ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ಇವತ್ತು ನಾವು ಒಂದು ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ KS ಮತ್ತು ಮುಂಬರುವಂಥ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ತುಂಬ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಹಾಗಾಗಿ ಹಿಂದೆನೂ ಸಹಿತ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹಿತ ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಪ್ರಶ್ನೆಗಳು ಬಂದವೆ. ಹಾಗಾಗಿ ಈ ಒಂದು ಅದ್ಭುತವಾದ ವಿಶ್ವವಿದ್ಯಾಲಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ, ಯಾಕೆ ತಡ ಮಾಡೋದು. ನೋಡಿ, ನಿಮಗೆ ಇಲ್ಲಿ ಕಾಣ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಯಾವುದಂದರೆ ನಳಂದ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಒಂದು ರೋಚಕ ಕಹಾನಿಯನ್ನು ಒಳಗೊಂಡಿರ್ತಕ್ಕಂಥ ವಿಶ್ವವಿದ್ಯಾಲಯ, ದುಃಖಾಂತ್ಯವನ್ನು ಕಂಡಂಥ ವಿಶ್ವವಿದ್ಯಾಲಯ. ಆದರೆ ನಮ್ಮ ಭಾರತ ಸರ್ಕಾರ ಇತ್ತೀಚೆಗೆ ಮತ್ತೆ ಇದನ್ನು ರೀಸ್ಟಾರ್ಟ್ ಮಾಡಿದೆ. ಹಾಗಾದರೆ ಇದು ಹೇಗೆ ಆರಂಭ ಆಯಿತು, ಇದನ್ನು ಬೆಳೆಸಿದ್ಯಾರು, ಇದರ ಒಂದು ಬೆಳವಣಿಗೆಗೆ ಕಾರಣಕರ್ತರು ರಾಜರಾಗರಾಗ್ತಾರೆ, ಮತ್ತು ಇದು ಎಲ್ಲಿ ಕಂಡು ಬರುತ್ತೆ, ಮತ್ತು ಇದರ ಒಂದು ಅಂತ್ಯ ಹೇಗಾಗುತ್ತೆ, ಮತ್ತು ಇದು ಹೇಗೆ ರೀಸ್ಟಾರ್ಟ್ ಆಯಿತು, ಮತ್ತು ಯಾವ್ಯಾವ ಸಬ್ಜೆಕ್ಟ್ಗಳ ಬಗ್ಗೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರೆಸೆಂಟ್ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ 2024 ಜೂನ್ 19ನೇ ತಾರೀಕು ನರೇಂದ್ರ ಮೋದಿಯವರು ಇಲ್ಲಿ ಒಂದು ಕ್ಯಾಂಪಸ್ ಮಾಡ್ತಾರೆ. ಇದರ ಅದ್ಭುತವಾದಂಥ ರೋಚಕ ಕಹಾನಿಯನ್ನು ನಾವಿವತ್ತು ಅಧ್ಯಯನ ಮಾಡ್ತಾ ಹೋಗೋಣ. ಯಾವ ವಿಶ್ವವಿದ್ಯಾಲಯ ಇದು? ನಳಂದ ವಿಶ್ವವಿದ್ಯಾಲಯ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಬನ್ನಿ ಈ ವಿಶ್ವವಿದ್ಯಾಲಯದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿರಿ, ಇದು ಇಂಪಾರ್ಟೆಂಟಾಗಿ ಇದನ್ನು ನಾವು ನಳ ಅಂತೀವಿ, ನಲಕ ಅಂತಾರೆ, ಅಥವಾ ನಲಕ ಗ್ರಾಮ ಅಂತೇಳಿ ಅನೇಕ ಹೆಸರಿಂದ ಕರಿತಾ ಹೋಗ್ತಾರೆ. ಸ್ಥಳ ನಳಂದ, ಬಿಹಾರ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶ ಮಗಧ ಅಂತ ಕರ್ಕೊಳ್ತೀವಿ ಹೋಗಿ. ನೋಡಿ, ಹಾಗಾದರೆ ಇದರ ಉದ್ದ ಬಂದು 240 ಮೀಟರ್ ಇತ್ತು, ಅಂದರೆ 800 ಅಡಿ ಇತ್ತು. ಮತ್ತು ಅಗಲ ಬಂದು 490 ಮೀಟ್ರ್, ಅಂದರೆ 1600 ಅಡಿ ನಮಗೆ ಕಂಡುಬರುತ್ತೆ. ಇನ್ನು 12 ಎಕರೆಯಲ್ಲಿ ಈ ಒಂದು ಪ್ರದೇಶ ನಳಂದ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ಹಾಗಾದರೆ ಸ್ಥಾಪಕ ಯಾರು? ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ 1ನೇ ಕುಮಾರಗುಪ್ತ. ನೋಡಿ, ಇಲ್ಲಿ 427ರಲ್ಲಿ 1ನೇ ಕುಮಾರಗುಪ್ತ ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. 1ನೇ ಕುಮಾರಗುಪ್ತ ಈ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾನೆ. ಹಾಗಾದರೆ ಈ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ಬೇಕಂದ್ರೆ, ಈ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ 1ನೇ ಕುಮಾರಗುಪ್ತ ಆದರು. ಇದನ್ನು ಮುಂದೆ ಹರ್ಷವರ್ಧನ, ಅಂದರೆ ನಮಗೆ ಹರ್ಷವರ್ಧನ ಅಂತ ಕರ್ಕೊಳ್ತೀವಿ. ಹರ್ಷವರ್ಧನ ಇದಕ್ಕೆ 700 ಹಳ್ಳಿಗಳನ್ನು ದತ್ತಿಯಾಗಿ ನೀಡಿದ್ದ ಅಂತ ಹೇಳ್ತಾರೆ. 700 ಹಳ್ಳಿಗಳನ್ನು ದತ್ತಿಯಾಗಿ ನೀಡಿದ್ದ ಅಂತ ಹೇಳ್ತಾರೆ. ಅಂದರೆ ದಾನ ಬೇರೆ, ದತ್ತಿ ಬೇರೆ. ಅಂದರೆ ಹಳ್ಳಿಗಳಿಂದ ಬರುವಂಥ ತೆರಿಗೆಗಳು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದರೆ ಹಳ್ಳಿಗಳು ಹರ್ಷವರ್ಧನ ನಿಯಂತ್ರಣದಲ್ಲಿ ಕಂಡುಬರ್ತವೆ. ಹಾಗಾದರೆ ಮುಂದೆ ಏನು ಸರ? ಮುಂದೆ ಬಂದು ಈ ವಿಶ್ವವಿದ್ಯಾಲಯಕ್ಕೆ ಬಗ್ಗೆ ಮಾತಾಡ್ಬೇಕಂದ್ರೆ, ಪಾಲರಾಜರು 7ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಈ ಒಂದು ವಿಶ್ವವಿದ್ಯಾಲಯಕ್ಕೆ ತಮ್ಮದೇ ಆದ ಒಂದು ಆಶ್ರಯವನ್ನು ಕೊಡ್ತಾರೆ. ಪಾಲರಾಜರು ಅಂತ ಕರ್ಕೊಳ್ತೀವಿ. ಪಾಲರಾಜರು ಇವರು 7ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಈ ಒಂದು ವಿಶ್ವವಿದ್ಯಾಲಯಕ್ಕೆ ರಾಜಾಶ್ರಯವನ್ನು ಕೊಡ್ತಾ ಹೋಗ್ತಾರೆ. ಇಂಥ ಒಂದು ಅದ್ಭುತವಾದ ಒಂದು ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ಬೇಕಂದ್ರೆ, ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇದೆ, ನಳಂದವನ್ನು 5ನೇ ಶತಮಾನದಲ್ಲಿ ಆರಂಭ ಆದಾಗ ನಮಗೆ ಈ ಥರ ಚಿತ್ರ ಕಂಡು ಬರ್ತಾ ಇತ್ತು. ನಳಂದ ವಿಶ್ವವಿದ್ಯಾಲಯ ನೋಡಿ, ಈ ಥರ ನಮಗೆ ಅದ್ಭುತವಾದ ಒಂದು ಚಿತ್ರ ಕಂಡು ಬರುತ್ತೆ. ಹಾಗಾದರೆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ 1ನೇ ಕುಮಾರಗುಪ್ತ ಅನ್ನೋಕ್ಕೂ ನಮಗೆ ಕೆಲವು ಮಾಹಿತಿ ಸಿಗ್ತವೆ. ಏನಾಗಾದರೆ ನಳಂದವನ್ನು ಇಂಪಾರ್ಟೆಂಟಾಗಿ 5ನೇ ಶತಮಾನದಲ್ಲಿ ಪ್ರಾರಂಭ ಆಗುತ್ತೆ. ಸ್ಥಳದಲ್ಲಿ ಪತ್ತೆಯಾದಂಥ ಮುದ್ರೆಯ ಅಲ್ಲಿ 1ನೇ ಕುಮಾರಗುಪ್ತನಿಗೆ ಕೆಲವೊಂದು ಬಿರುದುಗಳನ್ನು ಕರಿತಾಯಿದ್ರು. ಏನಂತ ಕರಿತಾಯಿದ್ರು? ಚಕ್ರಾದಿತ್ಯ ಅಂತ ಕರಿತಾಯಿದ್ರು, ಅಥವಾ ಶಕ್ರಾದಿತ್ಯ ಅಂತ ಕರಿತಾಯಿದ್ರು. ಹಾಗಾಗಿ ಅವನೇ ಇದನ್ನು ಸ್ಥಾಪನೆ ಮಾಡಿದ ಅಂತೇಳಿ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಸಿಕ್ಕಂಥ ಮುದ್ರೆಗಳನ್ನು ಆಧರಿಸಿ ಈ ನಳಂದ ವಿಶ್ವವಿದ್ಯಾಲಯ ಆರಂಭದಲ್ಲಿ ಈ ಥರ ಇರ್ತಾ ಹೋಗುತ್ತೆ. ಇದ್ರ ಬಗ್ಗೆ ನಾವು ನೋಡೋದಾದರೆ, ಈ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ 1ನೇ ಕುಮಾರಗುಪ್ತ ಅಂತ ಕರೆಯೋದಾದರೆ, ಇಲ್ಲಿ ಮುಂಬರುವಂಥ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಏನಾಗಾದರೆ ಕಾನ್ಸೆಪ್ಟು, ಈ ನಳಂದ ವಿಶ್ವವಿದ್ಯಾಲಯದ ಕಾನ್ಸೆಪ್ಟ್ ಏನಾಗುತ್ತೆ ಅಂತ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ನಿಮಗೆ ಹೇಳಿದ್ದೆ 1ನೇ ಕುಮಾರಗುಪ್ತ ಅಂತ. ಮುಂಬರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಂದ್ರೆ ಹರ್ಷವರ್ಧನ ಅಂತ ನಿಮಗೆ ಹೇಳ್ತಾ ಹೋಗಿದೆ. ವರ್ಧನರಲ್ಲಿ ಹರ್ಷವರ್ಧನ ಅಂತ ಕರೆದಿದೆ. ಯಾರೀತ? ಹರ್ಷವರ್ಧನ. ಈತ ಏನು ಮಾಡ್ತಾನೆ? 700 ಹಳ್ಳಿಗಳನ್ನು ದತ್ತಿಯಾಗಿ ಕೊಟ್ಟಿದ್ದ ಅಂತ. 700 ಹಳ್ಳಿಗಳನ್ನು ದತ್ತಿಯಾಗಿ ನೀಡಿದ್ದ. ಮುಂದುವರಿದು ಏನಾಗುತ್ತೆ? ಪಾಲರಾಜರು. ಯಾವ ರಾಜರು? ಪಾಲರಾಜರು ಅಂತ ಕರ್ಕೊಳ್ತೀವಿ. ಪಾಲರಾಜರು 7ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಇದಕ್ಕೆ ತಮ್ಮದೇ ಆದ ಒಂದು ಆಶ್ರಯವನ್ನು ಕೊಡ್ತಾ ಹೋಗ್ತಾರೆ. ಅದ್ಭುತವಾಗಿ ಇದನ್ನು ಬೆಳೆಸ್ತಾ ಹೋಗ್ತಾರೆ. ಈ ಥರ ಆಗಿ ಇರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ. ಇಲ್ಲಿ ಅನೇಕ, ಅಂದರೆ 10,000 ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಒಂದು ಅದ್ಭುತ ವಿದ್ಯಾಲಯ. ನೋಡಿ, 10,000 ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕಂಡುಬರ್ತಾ ಇತ್ತು. 10,000 ವಿದ್ಯಾರ್ಥಿಗಳು ಕಂಡುಬರ್ತಾಯಿದ್ರು. ಅದರ ಜೊತೆಗೆ 1500 ಪ್ರಾಧ್ಯಾಪಕರು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ರು. 1500 ಪ್ರಾಧ್ಯಾಪಕರು ಅಂತೀವಿ ಈ ವಿಶ್ವವಿದ್ಯಾಲಯದಲ್ಲಿ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ 10,000 ವಿದ್ಯಾರ್ಥಿಗಳಿದ್ದರು, 1500 ಪ್ರಾಧ್ಯಾಪಕರಿದ್ದರು. ಆದರೆ ಒಂದು ದಿನಾನೂ ಗಲಾಟೆ ಆಗಲಿಲ್ಲ ಅಂತಾರೆ. ಅಷ್ಟೊಂದು ಶಾಂತವಾಗಿರುವಂಥ ಒಂದು ವಿಶ್ವವಿದ್ಯಾಲಯ ನಮ್ಮ ನಳಂದ ವಿಶ್ವವಿದ್ಯಾಲಯವಾಗಿತ್ತು. ಹಾಗಾದರೆ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡಬೇಕಂದ್ರೆ, ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಪ್ರಮುಖವಾಗಿ ಅನೇಕ
ಪ್ರಾಧ್ಯಾಪಕರು ಕೆಲಸ ಮಾಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟಾಗಿ ಈ ದಿಗ್ನಾಗ ಅನ್ನೋದು ಮೊದಲ ಪ್ರಾಧ್ಯಾಪಕ ಅಂತಾರೆ, ಕೊನೆಯ ಪ್ರಾಧ್ಯಾಪಕ ಬಂದು ಇಲ್ಲಿ ಬುದ್ಧ ಕೀರ್ತಿ ಅಂತ ಕರಿತಾ ಹೋಗ್ತೀವಿ. ನೋಡ್ರಿ, ಮೊದಲ ಪ್ರಾಧ್ಯಾಪಕ ದಿಗ್ನಾಗ ಅಂತ ಕರ್ಕೊಳ್ತೀವಿ. ಮೊದಲ ಪ್ರಾಧ್ಯಾಪಕ ದಿಗ್ನಾಗ, ಮೊದಲ ಪ್ರಾಧ್ಯಾಪಕ, ಕೊನೆಯ ಪ್ರಾಧ್ಯಾಪಕ ಬುದ್ಧ ಕೀರ್ತಿ ಇಲ್ಲಿ ಕೊನೆಯ ಪ್ರಾಧ್ಯಾಪಕನಾಗಿ ನಮಗೆ ಕಂಡುಬರ್ತಾನೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ. ಹಾಗಾದರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಎಂಟ್ರಿ ಹೇಗಿತ್ತು ಸರ? ಎಂಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಥರನೇ ಆಗಿನ ಕಾಲಕ್ಕೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ದ್ವಾರಪಾಲ ಎಂಬ ಅಧಿಕಾರಿ ನಡೆಸುವಂಥ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಮಾತ್ರ ಅವಕಾಶ ಇತ್ತು ಅಂತ ಹೇಳ್ತಾರೆ. ನೋಡಿ, ಹಾಗಾದರೆ ಯಾರು ಪರೀಕ್ಷೆಯನ್ನು ಮಾಡ್ತಾ ಇದ್ರು ಅಂದರೆ ದ್ವಾರಪಾಲ. ನೋಡಿ, ದ್ವಾರಪಾಲ ಎಂಬ ಅಧಿಕಾರಿ, ದ್ವಾರಪಾಲಕ ಅಲ್ಲ, ದ್ವಾರಪಾಲ ಎಂಬ ಅಧಿಕಾರಿ ನಡೆಸುವಂಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಇಲ್ಲಿ ಅವಕಾಶ ಇತ್ತು. ಹಾಗಾಗಿ ಪರೀಕ್ಷೆ ಏನು ಕಠಿಣ ಇತ್ತೇನು ಸರ? ಪರೀಕ್ಷೆಯ ಬಗ್ಗೆ ಮಾತಾಡ್ಬೇಕಂದ್ರೆ ಪರೀಕ್ಷೆ ಇಲ್ಲಿ 10 ಜನ ಪರೀಕ್ಷೆಯಲ್ಲಿ ಅಟೆಂಡ್ ಮಾಡಿದರೆ ಅದರಲ್ಲಿ 3 ಜನ ಮಾತ್ರ ಪಾಸ್ ಆಗ್ತಾ ಇದ್ರಂತೆ. 10 ಜನ ಪರೀಕ್ಷೆಯನ್ನು ಅಟೆಂಡ್ ಆದರೆ 3 ಜನ ಪಾಸ್ ಆಗ್ತಾರೆ. ಕಠಿಣವಾದ ಒಂದು ಪರೀಕ್ಷೆ ಆಗಿತ್ತು ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಏನಾಗುತ್ತೆ ಅಂದರೆ ಪ್ರಪಂಚದ ಮೊದಲ ವಸತಿ ಸಹಿತ ವಿಶ್ವವಿದ್ಯಾಲಯ ಅಂತ ಕರ್ಕೊಳ್ಳುತ್ತೆ. ನೋಡಿ, ಈ ಒಂದು ನಳಂದ ವಿಶ್ವವಿದ್ಯಾಲಯ ಏನಿದೆ ಪ್ರಪಂಚದ ಮೊದಲ ವಸತಿ ವಿಶ್ವವಿದ್ಯಾಲಯ, ಪ್ರಪಂಚದ ಮೊದಲ ವಸತಿ ವಿಶ್ವವಿದ್ಯಾಲಯ, ಪ್ರಪಂಚದ ಮೊದಲ ವಸತಿ ವಿಶ್ವವಿದ್ಯಾಲಯ ಅಂತ ಕರ್ಕೊಳ್ತೀವಿ. ಪ್ರಪಂಚದ ಮೊದಲ ವಸತಿ ವಿಶ್ವವಿದ್ಯಾಲಯ, ವಸತಿ ವಿಶ್ವವಿದ್ಯಾಲಯ ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ನೋಡಿ, ಈ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಒಂದು ಅದ್ಭುತವಾದಂಥ ವಿಶ್ವವಿದ್ಯಾಲಯ, ಇಲ್ಲಿ ಅನೇಕ ಕುಲಪತಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಶೀಲಭದ್ರ ಮತ್ತು ಧರ್ಮಪಾಲ ಎಂಬ ಪ್ರಮುಖವಾದ ಕುಲಪತಿಗಳು ಇಲ್ಲಿ ಕಂಡುಬರ್ತಾರೆ. ನೋಡಿ, ಧರ್ಮಪಾಲ ಮತ್ತು ಶೀಲಭದ್ರ, ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಧರ್ಮಪಾಲ ಮತ್ತು ಶೀಲಭದ್ರ ಎಂಬ ಇಲ್ಲಿ ಇಂಪಾರ್ಟೆಂಟಾಗಿ ಕುಲಪತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಧರ್ಮಪಾಲ ಮತ್ತು ಶೀಲಭದ್ರ ಎಂಬ ಕುಲಪತಿಗಳು ಈ ಒಂದು ವಿಶ್ವವಿದ್ಯಾಲಯವನ್ನು ಆಳ್ವಿಕೆ ಮಾಡ್ತಾರೆ. ಅಂದರೆ ಅದ್ಭುತವಾದ ಒಂದು ವಿಶ್ವವಿದ್ಯಾಲಯ, ತುಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಆಗಿತ್ತು. ಹಾಗಾದರೆ ಈ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲೊಂದು ಗ್ರಂಥಾಲಯ ಇತ್ತು. ಈ ಗ್ರಂಥಾಲಯದ ಟೋಟಲ್ ಹೆಸರು ಬಂದು ಧರ್ಮಗಂಜ್ ಅಂತ ಕರಿತಾ ಇದ್ರು. ಗ್ರಂಥಾಲಯಕ್ಕೆ ಧರ್ಮಗಂಜ್ ಅಂತೇಳಿ ಕರೀತಾರೆ, ಧರ್ಮಗಂಜ್ ಅಂತೇಳಿ ಕರಿತಾ ಇದ್ರು. ಹಾಗಾದರೆ ಗ್ರಂಥಾಲಯವು ಟೋಟಲ್ ಆಗಿ 3 ಅಂತಸ್ತನ್ನು ಒಳಗೊಂಡಂಥ ಪ್ರಮುಖ ಗ್ರಂಥಾಲಯವಾಗಿತ್ತು. ನೋಡಿ, ಗ್ರಂಥಾಲಯದ ಬಗ್ಗೆ ಮಾತಾಡ್ಬೇಕಂದ್ರೆ 3 ಅಂತಸ್ತನ್ನು ಒಳಗೊಂಡಂಥ ಒಂದು ಗ್ರಂಥಾಲಯ, 3 ಅಂತಸ್ತನ್ನು ಒಳಗೊಂಡಂಥ ಒಂದು ಗ್ರಂಥಾಲಯವಾಗಿತ್ತು. ಈ ಗ್ರಂಥಾಲಯದ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಗ್ರಂಥಾಲಯ 3 ಅಂತಸ್ತನ್ನು ಒಳಗೊಂಡಿತ್ತು. ಗ್ರಂಥಾಲಯಕ್ಕೆ ಒಂದು ಹೆಸರಿತ್ತು, ಧರ್ಮಗಂಜ್ ಅಂತ ಕರಿತಾ ಇದ್ರು. ಈ ಒಂದು ಗ್ರಂಥಾಲಯಕ್ಕೆ ಧರ್ಮಗಂಜ್ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಧರ್ಮಗಂಜ್ ಅಂತ ಕರಿತಾ ಇದ್ರು. 3 ಅಂತಸ್ತಿತ್ತು. 3 ಅಂತಸ್ತಿಗೂ ಒಂದೊಂದು ಹೆಸರನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತವಾದ ಗ್ರಂಥಾಲಯವಾಗಿತ್ತು. ಹಾಗೆ ನೋಡ್ರಿ, ಇಲ್ಲಿ ಒಂದು ಅಂತಸ್ತುಗಳಿಗೆ ರತ್ನೋದಧಿ ಅಂತ ಕರ್ಕೊಳ್ತಾ ಇದ್ರು, ರತ್ನೋದಧಿ ಅಂತ ಕರ್ಕೊಳ್ತಾ ಇದ್ರು, ರತ್ನರಂಜಕ ಅಂತ ಕರ್ಕೊಳ್ತಾ ಇದ್ರು, ರತ್ನರಂಜಕ, ರತ್ನೋದಧಿ, ರತ್ನರಂಜಕ, ಮತ್ತೊಂದು ರತ್ನಸಾಗರ ಅಂತ ಕರ್ಕೊಳ್ತಾ ಹೋಗ್ತೀವಿ. ರತ್ನೋದಧಿ, ರತ್ನರಂಜಕ, ರತ್ನಸಾಗರ ಎಂಬ ಹೆಸರುಗಳನ್ನು ಒಳಗೊಂಡಿತ್ತು. ಹಾಗಾದರೆ ಟೋಟಲ್ ಆಗಿ ಈ ಒಂದು ಲೈಬ್ರರಿ ಏನಿದೆ, ಧರ್ಮಗಂಜ್ ಎಂಬ ಲೈಬ್ರರಿ 6 ಲಕ್ಷ ಪುಸ್ತಕಗಳನ್ನು ಒಳಗೊಂಡಂಥ ಲೈಬ್ರರಿ ಆಗಿತ್ತು. ನೋಡಿ, 6 ಲಕ್ಷ ಪುಸ್ತಕಗಳನ್ನು ಒಳಗೊಂಡಂಥ ಒಂದು ಗ್ರಂಥಾಲಯವಾಗಿತ್ತು ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಕಂಡಂಥ ಒಂದು ಗ್ರಂಥಾಲಯ. ಹಾಗಾದರೆ ಅದ್ಭುತ. ಈ ಒಂದು ಗ್ರಂಥಾಲಯದಲ್ಲಿ ತಾಮ್ರದಿಂದ ಬರೆದಂಥ ಒಂದು ಪುಸ್ತಕಗಳು ಕಂಡುಬರ್ತವೆ ಕೆಲವೊಂದು, ಅದರ ಜೊತೆಗೆ ತಾಳೆಗರಿಂದ ಬರೆದಂಥ ಪುಸ್ತಕಗಳು ಕಂಡುಬರ್ತವೆ. ಇಂಥ ಒಂದು ಅದ್ಭುತವಾದ ಒಂದು ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಆಗಿತ್ತು. ಹಾಗಾದರೆ ಈ ವಿಶ್ವವಿದ್ಯಾಲಯಕ್ಕೆ ಯಾವ್ಯಾವ ಸಬ್ಜೆಕ್ಟನ್ನು ಬೋಧನೆ ಮಾಡ್ತಾಯಿದ್ರು ಅಂತ ಬಂದಾಗ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಮುಖವಾಗಿ ಖಗೋಳಶಾಸ್ತ್ರವನ್ನು ಓದ್ತಾ ಇದ್ದರು, ತರ್ಕಶಾಸ್ತ್ರವನ್ನು ಓದ್ತಾ ಇದ್ದರು, ಭೂಗೋಳಶಾಸ್ತ್ರವನ್ನು ಓದ್ತಾ ಇದ್ದರು, ಇತಿಹಾಸ ವಿಷಯವನ್ನು ಇಲ್ಲಿ ಅಧ್ಯಯನ ಮಾಡಲಾಗ್ತಾ ಇತ್ತು. ಆಮೇಲೆ ಜ್ಯೋತಿಷ್ಯಶಾಸ್ತ್ರ ಇತ್ತು, ಗಣಿತಶಾಸ್ತ್ರ ಇತ್ತು, ಲೋಹಶಾಸ್ತ್ರ ಇತ್ತು, ಆಮೇಲೆ ತರ್ಕಶಾಸ್ತ್ರ, ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲಾಗ್ತಾ ಇತ್ತು. ಹಾಗಾದರೆ ಇಂಥ ಅದ್ಭುತವಾದಂಥ ದೇವಾಲಯ, ಒಂದು ವಿಶ್ವವಿದ್ಯಾಲಯ ಏನಿದೆ ದೇವಾಲಯ ಥರನೇ ನಮಗೆ ಬಿಂಬಿಸಲಾಗ್ತಿತ್ತು. ಅಂಥ ಅದ್ಭುತವಾದ ದೇವಾಲಯ, ಮುಂದೆ ಇದು ಪ್ರಖ್ಯಾತಿಯನ್ನು ಪಡೆದಂಥ ದೇವಾಲಯ. ಇಂಥ ಒಂದು ದೇವಾಲಯ ಅಂತಲೇ ನಾವು ಇದನ್ನು ಕರ್ಕೊಳ್ತೀವಿ. ಅಷ್ಟೊಂದು ಅದ್ಭುತವಾದ ವಿಶ್ವವಿದ್ಯಾಲಯ ನಮ್ಮ ಒಂದು ನಳಂದ ವಿಶ್ವವಿದ್ಯಾಲಯ ಆಗಿತ್ತು ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಈ ನಳಂದ ವಿಶ್ವವಿದ್ಯಾಲಯ ಇಷ್ಟೆಲ್ಲ ಪ್ರಖ್ಯಾತಿ ಪಡ್ಕೊಂಡಿತ್ತು. ಹಾಗಾದರೆ ಏನಾಯಿತು ಈ ಒಂದು ನಳಂದ ವಿಶ್ವವಿದ್ಯಾಲಯದ ಒಂದು ಅಂತಿಮ ದಿನಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಮುಂಬರುವಂಥ ಒಂದು ದಿನಗಳಲ್ಲಿ ಏನಾಗುತ್ತೆ ಅಂತ ಬಂದಾಗ ಮುಂದೆ ಇಲ್ಲಿ ನೋಡಿರಿ, ಇಲ್ಲೊಂದು ಕಾನ್ಸೆಪ್ಟ್ ನಿಮಗೆ ಹೇಳಬೇಕಾಗಿದೆ. ಈ ವಿಶ್ವವಿದ್ಯಾಲಯಕ್ಕೆ ವಿದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಇಲ್ಲಿ ಹುಯೆನ್ ಸಾಂಗ್ ಅನ್ನೋ ಈ ವ್ಯಕ್ತಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ
ಹುಯೆನ್ ಸಾಂಗ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಹುಯೆನ್ ಸಾಂಗ್ ಅನ್ನೋ ವ್ಯಕ್ತಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಯಾಗಿ ಬಂದು ಅಧ್ಯಯನ ಮಾಡಿ ಇಲ್ಲೇನೆ ಆತ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾನೆ. ಮಹಾಯಾನ ಬೋಧನೆಯನ್ನು ಮಾಡಿದಂಥ ವ್ಯಕ್ತಿ ಈತ. ಮಹಾಯಾನ ಬೋಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಹುಯೆನ್ ಸಾಂಗ್ ಅಂತ ಕರ್ಕೊಳ್ತೀವಿ. ನೋಡಿರಿ, ನಳಂದ ವಿಶ್ವವಿದ್ಯಾಲಯಕ್ಕೆ ಬಂದು ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿ ಇಲ್ಲಿನ ಒಂದು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಈತ ಅನೇಕ ನೋಡಿ ನಳಂದ ವಿಶ್ವವಿದ್ಯಾಲಯ ನೀಡುವಂಥ ಕೆಲವೊಂದು ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಚೀನಾದ ಯಾತ್ರಿಕ ಹುಯೆನ್ ಸಾಂಗ್. ಈತನ ಯಾತ್ರಿಕರ ರಾಜ ಅಂತಾರೆ, ಎರಡನೇ ಶಾಕ್ಯ ಮುನಿ ಅಂತ ಕರ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ನಳಂದ ವಿಶ್ವವಿದ್ಯಾಲಯ ಕೆಲವೊಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇತ್ತು. ಹಾಗಾದರೆ ಅಂಥ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವನು ಒಬ್ಬನೇ. ಇನ್ನೊಬ್ಬ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಮತ್ತೊಬ್ಬ ವ್ಯಕ್ತಿ ಭೇಟಿ ಕೊಡ್ತಾನೆ. ಅವನು ಯಾರಂದರೆ ಈತ್ ಸಿಂಗ್ ಅಂತ ಕರ್ಕೊಳ್ತೀವಿ. ಯಾರು ಈತ? ಈತ್ ಸಿಂಗ್ ಒನ್ ಆಫ್ ದಿ ಸ್ಟೂಡೆಂಟ್ ನಳಂದ ವಿಶ್ವವಿದ್ಯಾಲಯ. ಹಾಗಾದರೆ ಹುಯೆನ್ ಸಾಂಗ್ ಅನ್ನು ಸಹಿತ ನಳಂದ ವಿಶ್ವವಿದ್ಯಾಲಯದ ಒಬ್ಬ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿ ಅಲ್ಲಿನೇ ಪ್ರಾಧ್ಯಾಪಕನಾಗಿದ್ದ. ತುಂಬ ವರ್ಷಗಳ ಕಾಲ ಅಂದರೆ ಸುಮಾರು ಒಂದು 4-5 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅಲ್ಲಿ ಒಂದು ಬೋಧನೆ ಮಾಡ್ತಾನೆ. ಬೋಧನೆ ಮಾಡಿ ನಳಂದ ವಿಶ್ವವಿದ್ಯಾಲಯ ನೀಡುವಂಥ ಪ್ರಮುಖ ಪ್ರಶಸ್ತಿಗಳನ್ನು ಈತ ಪಡ್ಕೊಳ್ತಾನೆ. ಯಾವ್ಯಾವ ಪ್ರಶಸ್ತಿಗಳನ್ನು ಈತ ಪಡ್ಕೊಂಡ ಅಂತ ನೋಡಿ, ಧರ್ಮಾಚಾರ್ಯ, ನಳಂದ ವಿಶ್ವವಿದ್ಯಾಲಯ ನೀಡುವಂಥ ಪ್ರಶಸ್ತಿಗಳಾದ ಧರ್ಮಾಚಾರ್ಯ, ಮೋಕ್ಷಾಚಾರ್ಯ, ಮೋಕ್ಷಾಚಾರ್ಯ, ಮಹಾಯಾನಿ ದೇವ, ಅನೇಕ ಪ್ರಮುಖ ಅಂದರೆ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಹುಯೆನ್ ಸಾಂಗ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಹುಯೆನ್ ಸಾಂಗು ಈತನ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ವಿಷಯಗಳನ್ನು ಮತ್ತು ಇದರಲ್ಲೇ ಈತ ಒಂದು ಭಾರತಕ್ಕೆ ಭೇಟಿ ಕೊಟ್ಟಂಥ ವಿಷಯಗಳನ್ನು ತನ್ನದೇ ಆದ ಒಂದು ಗ್ರಂಥ ಇದೆ, ಇಂಡಿಕಾ ಎಂಬ ಗ್ರಂಥದಲ್ಲಿ ಈತ ಬರೀತಾ ಹೋಗ್ತಾನೆ. ಕ್ಷಮಿಸಿ, ಹುಯೆನ್ ಸಾಂಗನ ಗ್ರಂಥದ ಬಗ್ಗೆ ಮಾತ್ರ ಇಂಡಿಕಾ ಅಲ್ಲ ರೀ, CUK ಅಥವಾ CUK ಎಂಬ ಗ್ರಂಥದಲ್ಲಿ ಈತ ಒಂದು ತನ್ನ ಪ್ರವಾಸದ ಒಂದು ಕಥನವನ್ನು ಕುರಿತು, ಪ್ರವಾಸದ ವಿಷಯಗಳನ್ನು ಕುರಿತು ತನ್ನ ಗ್ರಂಥವಾದ CUK ಗ್ರಂಥದಲ್ಲಿ ಹುಯೆನ್ ಸಾಂಗ್ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಹಾಗಾದರೆ ಈ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಮತ್ತೆ ನಾವು ವಿಷಯಗಳನ್ನು ನೋಡ್ತಾ ಹೋಗೋಣ. ಸರ್, ಹಾಗಾದರೆ ಇಂಥ ಅದ್ಭುತವಾದ ವಿಶ್ವವಿದ್ಯಾಲಯದ ಮೇಲೆ ಯಾರು ಕಣ್ಣು ಬಿತ್ತು ಅಂತ ಬಂದಾಗ ನಮಗೆ ಕಾಣ್ತಾ ಇದ್ದಾನೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಅಂತ. ಈ ಒಂದು ವಿಶ್ವವಿದ್ಯಾಲಯದ ಮೇಲೆ ಕಣ್ಣು ಬಿದ್ದಂಥ ವ್ಯಕ್ತಿ ಯಾರು ಅಂದರೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಅಂತ ಕರೀತಾರೆ. ಹಾಗಾದರೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಬಗ್ಗೆ ಮಾತಾಡ್ಬೇಕಂದ್ರೆ ಏನಿದು ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಯ ಒಂದು ಕಲ್ಪನೆಗಳು? ಹಾಗಾದರೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ನೋಡಿ, ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಅಂತ ಕರ್ಕೊಳ್ತೀವಿ. ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಅಂತ. ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಯ ಕಣ್ಣು ಯಾರ ಮೇಲೆ ಬೀಳುತ್ತೆ? ಅದ್ಭುತವಾದಂಥ ಒಂದು ದೇವಾಲಯ ನಳಂದ ವಿಶ್ವವಿದ್ಯಾಲಯದ ಮೇಲೆ ಈ ಒಂದು ಕಣ್ಣು ಬೀಳುತ್ತೆ. ಯಾರ ಕಣ್ಣು? ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಯ ಕಣ್ಣು ಈ ಒಂದು ವಿಶ್ವವಿದ್ಯಾಲಯದ ಮೇಲೆ ಬೀಳುತ್ತೆ. ಹಾಗಾದರೆ ಏನಾಯ್ತು ಸರ್ ಈ ವಿಶ್ವವಿದ್ಯಾಲಯದ ಮೇಲೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಏನು ಮಾಡ್ದ ಅಂತ ಬಂದಾಗ, ಈ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಗೆ ಏನಾಗಿತ್ತು ಅಂದ್ರೆ ಒಂದು ಕಾಯಿಲೆ ಬಂದಿತ್ತು ಅಂತಾರೆ. ಎಷ್ಟು ತೋರಿಸಿದ್ರು ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಗೆ ಅವನ ಕಾಯಿಲೆ ವಾಸಿಯಾಗಲಿಲ್ಲ. ಹಾಗಾಗಿ ಅವನ ಕಾಯಿಲೆ ವಾಸಿಯಾಗಿಲ್ಲ ಎನ್ನೋ ಕಾರಣಕ್ಕಾಗಿ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಗೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಒಂದು ಅನೇಕ ಪಂಡಿತರ ಹೆಸರುಗಳು ಹೊರಗಡೆ ಕೇಳ್ಪಡ್ತವೆ. ಅಂದರೆ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗಿರ್ತವೆ. ಅದರಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಅನೇಕ ವಿಭಾಗಗಳಿದ್ದವು. ಅನೇಕ ವಿಭಾಗಗಳಲ್ಲಿ ಪಂಡಿತರು ಭಾಳ ಜನ ಇರ್ತಾರೆ. ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಪಂಡಿತನಾಗಿರ್ತಕ್ಕಂಥ ಶ್ರೀಭದ್ರ ಅಂತೀವಿ. ಈ ಶ್ರೀಭದ್ರನಿಗೆ ಕೆಲವೊಂದು ಕಾಯಿಲೆಗಳ ಔಷಧಿಗಳನ್ನು ಕಂಡುಹಿಡಿಯುವಂಥ ಒಂದು ಸಾಮರ್ಥ್ಯ ಇತ್ತು. ಹಾಗಾಗಿ ಒಬ್ಬ ಶ್ರೀಭದ್ರ ಅಂತೀವಿ. ಈ ಶ್ರೀಭದ್ರನ ಬಗ್ಗೆ ಯಾರಿಗೆ ಮಾಹಿತಿ ಗೊತ್ತಾಗುತ್ತಂದರೆ, ಶ್ರೀಭದ್ರನ ಬಗ್ಗೆ ಇಲ್ಲಿ ಇಂಪಾರ್ಟೆಂಟಾಗಿ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಗೆ ಮಾಹಿತಿ ಗೊತ್ತಾಗುತ್ತೆ. ಇವನನ್ನು ಕರೆ ಹೇಳ್ತಾರೆ, ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಬಳಿ ಹೋಗ್ತಾನೆ ಅಂತ. ಹಾಗಾಗಿ ನೋಡ್ತಾನೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಗೆ ಇಲ್ಲಿ ಕಾಯಿಲೆ ಬಂದು ನೆಲ ಕಟ್ಟಿರುವಂಥ ಪರಿಸ್ಥಿತಿ ಬಂದಿರುತ್ತೆ. ಹಾಗಾಗಿ ಶ್ರೀಭದ್ರ ಹೇಳ್ತಾನೆ, ಆಯಿತು, ನಮ್ಮ ನಳಂದ ವಿಶ್ವವಿದ್ಯಾಲಯದ ನಮಗೆ ಔಷಧಿ ಏನಿದೆ ಆ ಔಷಧಿಯಿಂದ ನಿಮ್ಮ ಕಾಯಿಲೆಯನ್ನು ಸರಿಪಡಿಸ್ತೀನಿ ಎಂಬ ಒಂದು ಮಾಹಿತಿ ಹೇಳ್ತಾನೆ. ಆದರೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಹೇಳ್ತಾನೆ, ಇಲ್ಲ, ನಿಮ್ಮ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಸಿಗುವಂಥ ಒಂದು ಗಿಡಮೂಲಿಕೆಗಳಿಂದ ನನಗೆ ಔಷಧಿ, ನನ್ನ ಕಾಯಿಲೆ ವಾಸಿಯಾಗಬಾರ್ದು. ಕುರಾನಲ್ಲಿ ಏನಾದರೂ ಬರೆದಿದ್ರೆ ಆ ಥರ ಔಷಧಿ ಇದ್ದರೆ ಹೇಳಿ ಅಂತ ಹೇಳ್ತಾನೆ. ಬಟ್ ಕುರಾನಲ್ಲಿ ಔಷಧಿಗಳ ಬಗ್ಗೆ ಉಲ್ಲೇಖ ಇಲ್ಲ. ಹಾಗಾಗಿ ಏನು ಮಾಡ್ತಾನೆ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿ ಪ್ರಮುಖವಾಗಿ ಇಲ್ಲಿ ಹೇಳ್ತಾ ಹೋಗ್ತಾನೆ, ಸರಿ ನನಗೆ ಆ ಥರ ಔಷಧಿ ಇದ್ದರೆ ಕೊಡಿ ಅಂತ. ಅಂಥ ಸಂದರ್ಭದಲ್ಲಿ ಈ ಶ್ರೀಭದ್ರ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ಈ ಕುರಾನ್ ಪ್ರತಿಯನ್ನು ತಗೊಂಡೋಗ್ತಾನೆ. ಕುರಾನ್ ಪ್ರತಿಯನ್ನು ತಗೊಂಡೋಗಿ ಒಂದು 4-5 ದಿನಗಳ ಕಾಲ ಅಧ್ಯಯನ ಮಾಡಿ, ಅದರಲ್ಲಿ ಏನಿರಲ್ಲ, ಔಷಧಿ ಬಗ್ಗೆ ಇರಲ್ಲ ರೀ ಕುರಾನ್ ಪತ್ರಿಕೆಯಲ್ಲಿ. ಹಾಗಾಗಿ ಏನಾಗುತ್ತೆ, ಕುರಾನ್ ಪುಸ್ತಕದಲ್ಲಿ ಔಷಧಿಗಳ ಬಗ್ಗೆ ಮಾಹಿತಿ ಸಿಗಲ್ಲ. ಹಾಗಾಗಿ ಏನು ಮಾಡ್ತಾನೆ, ಆ ಕುರಾನನ್ನು ಈತನ ರೆಡಿ ಮಾಡಿರ್ತಕ್ಕಂಥ ಔಷಧಿ ಏನಿತ್ತು, ಪೌಡರ್ ಅಂತ ಕರಿತೀವಿ, ಆ ಪೌಡರಲ್ಲಿ ಕುರಾನನ್ನು ಎದ್ದು ತೆಗಿತಾನೆ. ಆವಾಗ ಪ್ರತಿಯೊಂದು ಪೇಜ್ ಏನಾಗುತ್ತೆ, ಆ ಕುರಾನ್ ಪ್ರತಿಗಳಿಗೆ ಅಂಟ್ಕೊಳ್ಳುತ್ತೆ, ಅಂದರೆ ವಾಸನೆ ಬರುತ್ತೆ.
ಇಟ್ ಮೀನ್ಸು ಆ ಒಂದು ಕುರಾನ್ ಪ್ರತಿ ಏನಾಗುತ್ತೆ ಆ ಒಂದು ಲೇಪನವನ್ನು ಹೊಂದಿರತಕ್ಕಂಥ ಒಂದು ಪ್ರತಿ ಆಗುತ್ತೆ. ಅಂದರೆ ಔಷಧಿ ಅದರಲ್ಲಿ ಅಂಟ್ಕೊಳ್ಳುತ್ತೆ, ಪ್ರತಿಯೊಂದು ಪೇಜ್ಗೂ ಅಂಟ್ಕೊಳ್ತಾ ಹೋಗುತ್ತೆ. ಆದರೆ ನೋಡಿ, ಈ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ಕೈಯಲ್ಲಿ ಕೊಟ್ಟಾಗ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ಏನು ಮಾಡ್ತಾನೆ, ಕುರಾನಿನ ಪ್ರತಿಯೊಂದು ಪೇಜನ್ನು ಓದಿ ಆವಾಗ ನಿಮಗೇನಾಗುತ್ತೆ, ನಿಮಗೆ ಈ ಒಂದು ಕಾಯಿಲೆಗೆ ಅಂದರೆ ನಿಮ್ಮ ಕಾಯಿಲೆ ವಾಸಿಯಾಗ್ತಾ ಹೋಗುತ್ತೆ ಎಂಬ ಮಾತನ್ನು ಶ್ರೀಭದ್ರ ಅಂತ ಹೇಳ್ತಾ ಹೋಗ್ತಾನೆ. ಆವಾಗ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ನೋಡಿ, ಕುರಾನನ್ನು ಓದಬೇಕಂದ್ರೆ ಈ ಬೆರಳುಗಳನ್ನು ಇಟ್ಟು ಈ ಥರ ಹೋಗ್ಬೇಕಾಗುತ್ತೆ, ಈ ಥರ ಓದಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಈ ಒಂದು ಕೈ ಪೇಪರ್ಗೆ ತಾಗುತ್ತೆ, ಔಷಧಿ ಒಂದು ಬೆರಳಿಗೆ ಹೋಗುತ್ತೆ, ಮತ್ತು ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಲೇಪನ, ಪ್ರತಿಯೊಂದು ಪೇಜಿಗೆ ಲೇಪನಾದಂಥ ಔಷಧಿ ಅವನ ದೇಹಕ್ಕೆ ಸೇರುತ್ತೆ. ಆ ಕ್ಷಣದಿಂದ ಈ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ಅವನ ಕಾಯಿಲೆ ವಾಸಿಯಾಗ್ತಾ ಹೋಗುತ್ತೆ. ವಾಸಿ ಆದಮೇಲೆ ಏನಾಗುತ್ತೆ, ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿಗೆ ಯಾರೋ ಮಾಹಿತಿ ಹೇಳ್ತಾರೆ, ನಿನ್ನ ಕಾಯಿಲೆ ನಳಂದ ವಿಶ್ವವಿದ್ಯಾಲಯದ ಔಷಧಿಯಿಂದ ಕಡಿಮೆ ಆಯಿತು ಅಂತ. ಕೋಪಗೊಂಡಂಥ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯಕ್ಕೆ ಏನು ಮಾಡ್ತಾನೆ ಅಂದರೆ ಅಪಾರವಾದ ದಾಳಿಗಳನ್ನು ಮಾಡ್ತಾನೆ. ದಾಳಿ ಮಾಡಿ ಈತ 1193ರಲ್ಲಿ ಶ್ರೀಮಂತವಾದ ಒಂದು ಅತ್ಯಂತ ದೇವಾಲಯ ಥರ ಇದ್ದಂಥ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿಯನ್ನು ಹಚ್ತಾನೆ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ. 1193ರಲ್ಲಿ ಇದಕ್ಕೆ ಬೆಂಕಿಯನ್ನು ಹಚ್ತಾನೆ. ಅಂಥ ಸಂದರ್ಭದಲ್ಲಿ ನಳಂದ ವಿಶ್ವವಿದ್ಯಾಲಯ ಏನಾಗ್ತಾ ಹೋಗುತ್ತೆ, ಅವನತಿಯತ್ತ ಹೋಗುತ್ತೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಈ ಒಂದು ಲೈಬ್ರರಿ ಬಗ್ಗೆ ಮಾತಾಡ್ಬೇಕಂದ್ರೆ ಗ್ರಂಥಾಲಯ ಏನಿದೆ, ಈ ಒಂದು ಗ್ರಂಥಾಲಯ, ಹಾಗಾದರೆ ಈ ಒಂದು ಗ್ರಂಥಾಲಯದ ಬಗ್ಗೆ ಮಾತಾಡಿದ್ರೆ ಅದ್ಭುತವಾದ ಒಂದು ಗ್ರಂಥಾಲಯ ಏನಿದೆ, ಇದು ಗ್ರಂಥಾಲಯ ಏನು ಕರಿತೀವಿ, ಗ್ರಂಥಾಲಯ ನೋಡ್ರಿ 6 ಲಕ್ಷ ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥಾಲಯ. ಸುಮಾರು 6 ತಿಂಗಳ ಕಾಲ 6 ಲಕ್ಷ ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥಾಲಯ 6 ತಿಂಗಳ ಕಾಲ ಉರಿಯಿತು ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಶ್ರೀಮಂತವಾದ ಒಂದು ವಿಶ್ವವಿದ್ಯಾಲಯವಾಗಿತ್ತು. ಅದ್ರ ಜೊತೆಗೆ ಅಷ್ಟೊಂದು ತಾಳೆಗರಿಗಳನ್ನು ಒಳಗೊಂಡಿತ್ತು. ತಾಮ್ರದಲ್ಲಿ ಬರೆದಂಥ ಪುಸ್ತಕಗಳು ಕಂಡುಬರ್ತವೆ. ಅನೇಕ ಪಂಡಿತರು ಸತ್ತು ಹೋಗ್ತಾರೆ, ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿಂದ ಪಲಾಯನ ಮಾಡ್ತಾರೆ. ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ 1193ಕ್ಕೆ. ಈ ಥರ ನಳಂದ ವಿಶ್ವವಿದ್ಯಾಲಯ ಎಂಡಾಗ್ತಾ ಹೋಗುತ್ತೆ. ಹಾಗಾದರೆ ಮತ್ತೆ ಇದು ರೀಸ್ಟಾರ್ಟ್ ಮಾಡಿದ್ದು ಯಾವಾಗ ಸರ್? ಹಾಗಾದ್ರೆ ನೋಡಿ, ಮತ್ತೆ ಇದು ನಮಗೆ ಯಾವಾಗ ಏನಾಗುತ್ತೆ ಅನುಕೂಲ ಅಂತ ಬಂದಾಗ ಇದನ್ನು ಉತ್ಖನನ ಮಾಡಿದ್ವಿ. ಫಸ್ಟ್ ಪೇಜಲ್ಲಿ ನಮಗೆ ನೋಡ್ತಾ ಹೋಗ್ತೀವಿ ಈ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ. ಹಾಗಾದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇದನ್ನು ಏನಾಗುತ್ತೆ ಅಂತ ಬಂದಾಗ ಉತ್ಖನನ ಮಾಡಿರ್ತಕ್ಕಂಥ ದಿನಾಂಕ ನೋಡ್ರಿ, 1915, 37, 74, 87ರಲ್ಲಿ ಇದನ್ನು ಡೇವಿಡ್ ಬಿ ಸ್ಪೂನರ್ ಅನ್ನೋರು ಫಸ್ಟ್ ಬೈನು ಇದನ್ನ ಉತ್ಖನನ ಮಾಡ್ತಾರೆ. ಆಮೇಲೆ ಹೀರಾನಂದ ಶಾಸ್ತ್ರಿ, ಪಾಲಕ್ಷ, ಆಮೇಲೆ JA ಪೇಜ್, M ಕುರೈಶಿ, JC ಚಂದ್ರನ್, N ನಾಜಿಮ್ ಅನ್ನೋರು ಈ ಒಂದು ವಿಶ್ವವಿದ್ಯಾಲಯವನ್ನು ಏನು ಮಾಡ್ತಾರೆ, ಪುನರ್ ಉತ್ಖನನ ಮಾಡ್ತಾರೆ. ಹಾಗಾದರೆ ಪುನರ್ ಉತ್ಖನನ ಆಗಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ ಏನಿದೆ, ಇದನ್ನು ಮತ್ತೆ ರೀಸ್ಟಾರ್ಟ್ ಮಾಡಲಾಗುತ್ತೆ 2014ರಲ್ಲಿ. 2014ರಲ್ಲಿ ಇದನ್ನು ಮತ್ತೆ ಪುನರಾರಂಭ ಮಾಡಲಾಗುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ಇದು ರೀಸ್ಟಾರ್ಟ್ ಆಗುತ್ತೆ. ಹಾಗಾದರೆ 2014 ಸೆಪ್ಟೆಂಬರ್ 1ನೇ ತಾರೀಕು ಇದು ರೀಸ್ಟಾರ್ಟ್ ಆಗುತ್ತೆ. ಈ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ 2 ವಿಷಯಗಳನ್ನು ಈಗ ಪ್ರೆಸೆಂಟ್ ಅಧ್ಯಯನ ಮಾಡಲಾಗುತ್ತೆ. ಒಂದು ಪ್ರಾಕ್ತನ ಶಾಸ್ತ್ರ, ಮತ್ತೊಂದು ಇಂಪಾರ್ಟೆಂಟ್ ಪರಿಸರ ಅಧ್ಯಯನ. ಒಂದು ಪರಿಸರ ಅಧ್ಯಯನ, ಮತ್ತೊಂದು ಪ್ರಾಕ್ತನ ಶಾಸ್ತ್ರ ವಿಷಯಗಳನ್ನು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಮತ್ತು ಇದ್ರ ಬಗ್ಗೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡಬೇಕಂದ್ರೆ ಈ ನಳಂದ ವಿಶ್ವವಿದ್ಯಾಲಯದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡಿ, ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಏನಾಗುತ್ತೆ ಸರ್ ಇದು? ಈ ಒಂದು ನಳಂದ ವಿಶ್ವವಿದ್ಯಾಲಯ ಏನಿದೆ ಇದನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಇದನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಯಾವಾಗಂದರೆ 2016ರಲ್ಲಿ ಇದನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಈ ಒಂದು ವಿಶ್ವವಿದ್ಯಾಲಯವನ್ನು ಸೇರಿಸಲಾಗಿದೆ. 2016ನಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ಯಾವುದಕ್ಕೆ, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಇತ್ತೀಚಿನ ಒಂದು ವಿಷಯದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ. ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಇಂಪಾರ್ಟೆಂಟಾಗಿ 2024 ಅಂದರೆ ಮೊನ್ನೆ ಜೂನ್ 19ನೇ ತಾರೀಕು ನಳಂದ ವಿಶ್ವವಿದ್ಯಾಲಯದಲ್ಲಿ ಒಂದು ಕ್ಯಾಂಪಸ್ ಆಗುತ್ತೆ. ನೋಡಿ, ಈ ಒಂದು ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ, ಒಂದು ಕ್ಯಾಂಪಸ್ ಆಗುತ್ತೆ. ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇತ್ತೀಚೆಗೆ ಯಾವ ವಿಶ್ವವಿದ್ಯಾಲಯದಲ್ಲಿ ನರೇಂದ್ರ ಮೋದಿ ಅವರು ಕ್ಯಾಂಪಸನ್ನು ಮಾಡಿದ್ರಂದರೆ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ 2024 ಜೂನ್ 19ನೇ ತಾರೀಕು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕ್ಯಾಂಪಸ್ ಆಗುತ್ತೆ. ಈ ತರಹ ಒಂದು ಅವನತಿ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯವನ್ನು ಮತ್ತೆ ರೀಸ್ಟಾರ್ಟ್ ಮಾಡಿ ಮತ್ತೆ ನಾವು ಬೆಳೆಸಿದ್ದೀವಿ. ಹಾಗಾದರೆ ಮುಂದೆ ಬರುವಂಥ ನೆಕ್ಸ್ಟು ತರಗತಿಯಲ್ಲಿ ಮತ್ತೆ ನಾವು ಸಿಗೋಣ, ಮತ್ತೆ ಒಂದು ಅದ್ಭುತವಾದ ಒಂದು ಕಥೆಯೊಂದಿಗೆ ಮತ್ತೆ ಸಿಗೋಣ. ಹಾಗಾಗಿ ಈ ವಿಷಯ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಈ ಒಂದು ಗುರುದೇವ್ IAS KS ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿಗೆ ನೀವು ಬಂದು ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ಬರುವಂಥ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಹೋಗ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.